ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನೀಸ್ ಬ್ಯಾಟ್ BMS ಅಪ್ಲಿಕೇಶನ್ ಏನಿತ್ತು ಅದನ್ನು ನಮ್ಮ ಸರ್ಕಾರದವರು ಈ ಆ್ಯಪ್ ಸ್ಟೋರ್ ಮತ್ತು ಪ್ಲೇಸ್ಟೋರ್ನಿಂದ ರಿಮೂವ್ ಮಾಡೋದಕ್ಕೆ ಗೂಗಲ್ ಮತ್ತು ಆಪಲ್ನವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರಾದರೂ ಈ ಅಪ್ಲಿಕೇಶನ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಅಪ್ ಟು 3 ವರ್ಷಗಳ ಜೈಲು ಶಿಕ್ಷೆ ಆಗಬಹುದು. ತುಂಬ ಕೇರ್ಫುಲ್ಲಾಗಿರಿ, ಯಾರು ಕೂಡ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ಇನ್ಸ್ಟಾಲ್ ಮಾಡಿಕೊಂಡು ಅವ್ರಿಗೆ ಆಟ ಆಯ್ತಾ ಅದು. ಬಟ್ ಆ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಓಡಿಸ್ತಾ ಇರುವಂಥ ವ್ಯಕ್ತಿಗಳ ಕತೆ ಯೋಚನೆ ಮಾಡಿ. ಟ್ರಾಫಿಕ್ಕಲ್ಲಿ ಎಲ್ಲ ವೆಹಿಕಲ್ಗಳು ಫಾಸ್ಟಾಗಿ ಹೋಗ್ತಿರ್ಬೇಕಾದ್ರೆ ಈ ಥರ ಒಂದು ಆಟೋ ಸಡನ್ನಾಗಿ ನಿಂತ್ಕೊಂಬಿಟ್ರೆ ಏನು ಕತೆ. ಹಿಂದ್ಗಡೆ ಫಾಸ್ಟಾಗಿ ಬಂದಂಥ ವೆಹಿಕಲ್ಲು ಕುದ್ಬಿಟ್ರೆ ಪ್ರಾಣನೇ ಹೋಗೋ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಪೋಸ್ಟನ್ನು ಹಾಕೋಕ್ಕೆ ಹೋಗ್ಬಿಡಿ, ಇನ್ಸ್ಟಾಲ್ ಮಾಡಿಕೊಂಡು ಮಾಡೋದಕ್ಕೆ ಹೋಗ್ಬಿಡಿ. ಕೇರ್ಫುಲ್ಲಾಗಿ ಅವೇರ್ನೆಸ್ ವಿಡಿಯೋ ಮಾಡಿದ್ರೆ ಮಾಡಿ, ಈ ಥರ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಅಂತ. ಬಟ್ ಸ್ಟಿಲ್ ಜನ ಅಂತೂ ಯಪ್ಪ ಎಷ್ಟು ಡೇಂಜರ್ ಇರುತ್ತೆ. ಆದರೂ ಕೂಡ ಅವ್ರ ಎಂಟರ್ಟೈನ್ಮೆಂಟಿಗೆ ಈ ರೀತಿ ಎಲ್ಲ ಮಾಡ್ತಾರೆ. ಆದಷ್ಟು ಬೇಗ ಇದು ಆ್ಯಪ್ ಸ್ಟೋರ್ ಮತ್ತು ಪ್ಲೇಸ್ಟೋರಿಂದ ರಿಮೂವ್ ಆದರೆ ಸಾಕಾಗಿದೆ ನನಗೆ ಅನ್ನಿಸ್ದಂಗೆ. ತುಂಬ ಕಷ್ಟ. ಯಾವುದೋ ಜನರಿಕ್ ಚೈನೀಸ್ ಸರ್ಕ್ಯೂಟನ್ನು ಇಂಪೋರ್ಟ್ ಮಾಡ್ತಾರೆ, ಬ್ಯಾಟ್ರಿನ ಇಂಪೋರ್ಟ್ ಮಾಡ್ತಾರೆ. ಅದೇನಿಲ್ಲ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಯಿತಾ. ಸೊ ಅಂದರೆ ಈ ಅಪ್ಲಿಕೇಶನಿಂದ ಒಂದು ಬ್ಯಾಟ್ರಿ ಹೆಲ್ತನ್ನು ನೋಡ್ಬೋದು. ಆಫ್ ಎಲ್ಲ ಮಾಡುವಂಥ ಆಪ್ಷನ್ ಈ ಅಪ್ಲಿಕೇಶನ್ಲಿದೆ. ಸೆಕ್ಯೂರಿಟಿ ಇಲ್ಲ, ಬ್ಲೂಟೂತ್ಗೆ ಪಟ್ ಅಂತ ಓಪನ್, ಯಾವುದೋ ಡಿಫಾಲ್ಟ್ ಪಾಸ್ವರ್ಡಿಗೆ ಕನೆಕ್ಟ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಂಡು ಆಫ್ ಮಾಡೋಕ್ಕೆ ಶುರು ಮಾಡೋರು ಈ ಒಂದು ಬ್ಯಾಟ್ರಿಯನ್ನು. ತುಂಬ ಕಷ್ಟ, ಯಾರು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಕ್ರೂಡ್ ಆಯಿಲ್ನ ಪ್ರೈಸು ಸಿಕ್ಕಾಬಟ್ಟೆ ಡೌನ್ ಆಗಿಬಿಟ್ಟಿದೆ. ಮುಂಚೆ ಏನಿತ್ತು ಅದೇ ಪ್ರೈಸ್ ಲೆವೆಲ್ಗೆ ಬಂದುಬಿಟ್ಟಿದೆ ಆಯಿತಾ, $68 ಅಪ್ರಾಕ್ಸಿಮೇಟ್ಲಿ. ಬಟ್ ನಮ್ಮ ಸರ್ಕಾರದವ್ರು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಪ್ರೈಸು ಜಾಸ್ತಿ ಆದಾಗ ಜಾಸ್ತಿ ಮಾಡಿದ್ರು, ಬಟ್ ಕಡಿಮೆ ಆದಾಗ ಕಡಿಮೆ ಮಾಡೋ ಸೂಚನೆಗಳೇನು ಕೂಡ ಕಾಣ್ತಿಲ್ಲ. ಪೆಟ್ರೋಲ್ $110 ಇದೆ ಗುರು. ಮುಂಚೆ ಹತ್ತತ್ರ $101-2 ಇತ್ತು. ಬಟ್ $110, $8 ಜಾಸ್ತಿ ಮಾಡೋರೆ. ಬಟ್ ಗೌರ್ಮೆಂಟ್ನವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಮುಂಚೆ ಅವ್ರಿಗೆ ಲಾಸ್ ಆಗಿತ್ತಂತೆ, ಅವರು ಜಾಸ್ತಿ ಮಾಡಿದಾಗ ಲಾಸ್ ಆಗಿತ್ತಂತೆ, ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಕಡಿಮೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂಥ ಕಿತ್ತೋ ನನ್ನ ಮಕ್ಕಳು ಅಂದರೆ, ನಾವು ಹೇಳಿದ್ವಾ ಜಾಸ್ತಿ ಮಾಡಬೇಡಿ ಅಂತ, ಲಾಸ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಾ? ಎಲೆಕ್ಷನ್ ಇತ್ತು, ತಮಿಳ್ನಾಡದು ಎಲೆಕ್ಷನ್ ಇತ್ತು ಆಯಿತಾ. ಆ ಎಲೆಕ್ಷನ್ ಟೈಮಲ್ಲಿ ಪ್ರೈಸನ್ನು ಜಾಸ್ತಿ ಮಾಡಿಬಿಟ್ರೆ ಅವ್ರಿಗೆ ರಿಸಲ್ಟಿಗೆ ಹೊಡ್ತಾ ಬೀಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತುಕಾಲಿ ಪಕ್ಷಗಳು ಯಾರಾಗಿರಲಿ ಪ್ರೈಸನ್ನು ಜಾಸ್ತಿ ಮಾಡಲಿಲ್ಲ ಆ ಟೈಮಲ್ಲಿ. ಎಲೆಕ್ಷನ್ ಮುಗಿದು ಪಟ್ ಅಂತ ಒಂದೇ ಸಲ 4-5 ಒಂದೇ ಸಲ $8 ಜಾಸ್ತಿ ಮಾಡಿದ್ರು, $8-9 ಜಾಸ್ತಿ ಮಾಡಿದ್ರು. ಈಗ ಕಡಿಮೆ ಆದರೆ ಇಲ್ಲ, ನಾವು ಆ ಟೈಮಲ್ಲಿ ಲಾಸ್ ನಾವು ಹೇಳಿದ್ವಾ? ಅವ್ರ ಅಡ್ವಾಂಟೇಜ್ಗೆ ಪ್ರೈಸನ್ನು ಜಾಸ್ತಿ ಮಾಡಿದೆ ಲಾಸ್ ಮಾಡಿಕೊಂಡು ಈಗ ನಮ್ಮ ತಲೆ ಮೇಲೆ ಬರೆ ಇಡ್ತಾವ್ರೆ. ಈ ಕಿತ್ತೋದು ಏನು ಮಾಡ್ತೀರಾ? ಯಾವನಿಗೆ ಕೇಳ್ತೀರಾ? ನಮ್ಮ ಜನಗಳೇ ಸರಿ ಇಲ್ಲ, ನಾವೇ ಸರಿ ಇಲ್ಲ. ಹೇಳ್ತೀನಿ ಕೇಳಿ. ಒಂದು ಪಕ್ಷದ ಬಗ್ಗೆ ಕ್ವಶನ್ ಮಾಡಿಬಿಟ್ರೆ, ಒಂದು ಪಕ್ಷ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕಾಮೆಂಟಲ್ಲಿ ಬಂದ್ಬಿಡ್ತಾರೆ ವೀರರು, ಆ ಪಕ್ಷದ ವೀರರು, ನಡಿ ಬೇರೆ ದೇಶಕ್ಕೆ ನೀನು. ಇಂಥ ಕಿತ್ತೋರ ಜನಗಳಿರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ಯಾವುದೋ ಒಂದು ಪಕ್ಷಕ್ಕೆ ಪ್ರಶ್ನೆ ಮಾಡೋಂಗಿಲ್ಲ. ಇನ್ನೊಂದು ಪಕ್ಷದವನು ನೀನು ಅಂತ ಬಂದ್ಬಿಡ್ತಾರೆ ಹಾಕೊಂಡು. ಇಂಥ ದರಿದ್ರ ಜನಗಳಿರೋ ತನಕ ಏನು ಮಾಡೋದಕ್ಕಾಗಲ್ಲ. ಯಾವನು ಪ್ರಶ್ನೆ ಮಾಡಲ್ಲ ಅವರು. ಪ್ರಶ್ನೆ ಮಾಡೋ ಜನಗಳಿದ್ದಾರೆ, ಆ ಜನಗಳನ್ನ ತುಳಿದಾಕ್ತಾರೆ. ಅವ್ರಿಗೆ ಹೇಳೋದು, ನೀನು ಆ ದೇಶದವನು, ದೇಶ ಬಿಟ್ಟೋಗಿ ನೀನು ದೇಶದ್ರೋಹಿ ನೀನು. ಇಂಥ ಜನಗಳಿರೋ ತನಕ ಉದ್ಧಾರ ಆಗಲ್ಲ. ನಾನು ಆ ಪಕ್ಷ ಈ ಪಕ್ಷ ಅಂತಲ್ಲ, ಈ ಎಲ್ಲ ಪಕ್ಷಗಳೂ ಇದೇ ಮಾಡೋದು. ಎಲ್ಲ ಕಂತ್ರಿಗಳೇ ಎಲ್ಲರೂ. ಆ ಪಕ್ಷ ಈ ಪಕ್ಷ ಎಲ್ಲ ಅಂಥವ್ರೆ, ಇರೋರೆಲ್ಲ ಅಂಥವ್ರೆ. ಈಗಿರೋ ಪಕ್ಷ ಬಿಟ್ಟು ಇನ್ನೊಂದು ಬೇರೆ ಆಪೋಸಿಟ್ ಪಕ್ಷ ಇದ್ದಿದ್ರು ಅವರು ಅದನ್ನೇ ಮಾಡ್ತಿದ್ದಿದ್ದು. ಎಲ್ಲ ಸೆಲ್ಫಿಶ್ಗಳು. ಅವ್ರ ಪಕ್ಷ ಗೆಲ್ಲಬೇಕಷ್ಟೇ, ಅವ್ರಿಗೆ ಜನಗಳು ಹಾಳಾಗೋಗ್ಲಿ ತುಕಾಲಿಗಳು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದವರು VPN ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಅಲ್ಲ ಗುರು, ಸರ್ಕಾರದವರು ಈ VPN ರೆಗ್ಯುಲೇಟ್ ಮಾಡೋದಾದರೆ VPN ಯೂಸ್ ಮಾಡೋ ಅವಶ್ಯಕತೆ ಏನಿದೆ? ಏನಪ್ಪ, VPN ಕೆಲವು ಜನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅವ್ರ ಆ್ಯಕ್ಟಿವಿಟಿಯನ್ನು ಬೇರೆ ಯಾರು ಟ್ರ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೇ VPN ಯೂಸ್ ಮಾಡೋದು. ಬಟ್ ನಮ್ಮ ಸರ್ಕಾರದವ್ರು ಏನು ಮಾಡ್ತವ್ರೆ ಅಂದರೆ, ನಮ್ಮ ದೇಶದಲ್ಲಿ ಒಂದು VPN ಕಂಪನಿ ಕೆಲಸವನ್ನು ಮಾಡಬೇಕು ಅಂದರೆ ಗೌರ್ಮೆಂಟ್ನವ್ರು ಹೇಳ್ದಂಗೆ ಕೇಳಬೇಕು. ಕೇಳಿದಾಗೆಲ್ಲ ಡಾಟಾ ಶೇರ್ ಮಾಡಬೇಕು. ಇದೇ ಕೆಲವೊಂದು ಗೈಡ್ಲೈನ್ಸು.
ಸೊ VPN ಕಂಪ್ನಿಗಳು ನಮ್ಮ ದೇಶದಲ್ಲಿ ಆಫೀಸನ್ನು ಇಡಬೇಕಂತೆ. ಆಮೇಲೆ ಲೋಕಲ್ ಒಬ್ಬರು ಆಫೀಸರ್ನ ಅಪಾಯಿಂಟ್ ಮಾಡಬೇಕಂತೆ. ಆಮೇಲೆ ಗೌರ್ಮೆಂಟ್ನವರು ರಿಕ್ವೆಸ್ಟ್ ಮಾಡಿದಾಗೆಲ್ಲ ಅವರಿಗೆ ಏನು ಡಾಟಾ ಬೇಕು ಎಲ್ಲ ಕೊಡು. ಈ ಥರ ಯಾವನ್ ಗುರು ಯಪ್ಪ ದೇವ್ರೆ, ಈ ಥರ ಓಪನ್ನಾಗಿ ಪ್ರೈವೇಸಿ ಮೇಲೆ ಹೊಡೆದ್ಬಿಟ್ರೆ ಯಪ್ಪ ದೇವ್ರೆ. ರೈಟ್ ಟು ಪ್ರೈವೇಸಿ ಎಲ್ಲಿಂದ ಬಂತು? VPN ನಮ್ಮ ದೇಶದಲ್ಲಿ ಯೂಸ್ ಮಾಡೋ ಅಂದರೆ ಅವಶ್ಯಕ, ಅಂದರೆ ಕೆಲವೊಂದು ಟೈಮ್ ಹೋಗಿ VPNನ ಬೇರೆ ದೇಶದ ಮೂವಿಗೆ ಆ್ಯಕ್ಸೆಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ, ಅದಕ್ಕೆಲ್ಲ ಫೈನ್. ಬಟ್ ಮೆಜಾರಿಟಿ ಜನ ಅವರು VPN ಯೂಸ್ ಮಾಡೋದು ನಮ್ಮ ಆ್ಯಕ್ಟಿವಿಟಿಯನ್ನು ಬೇರೆ ಯಾರು ಟ್ರ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಅದನ್ನೇ ರೆಗ್ಯುಲೇಟ್ ಮಾಡಿದ್ರೆ ಎಲ್ಲಿಂದ ಬಂತು? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಹಾರಾಷ್ಟ್ರದವರು, ಸೊ ಏನು ಸ್ಕೂಲಲ್ಲಿ ಇರ್ತಾವಲ್ವ, ಆ ಸ್ಕೂಲಿಂದ 500 ಮೀಟ್ರು ಸುತ್ತಮುತ್ತ ಸ್ಟಿಂಗನ್ನು ಯಾರೋ ಸೇಲ್ ಮಾಡೋಂಗಿಲ್ವಂತೆ. ಸ್ಟಿಂಗು ಅಲ್ಲ ಗುರು, ಅಷ್ಟೊಂದದು ಹಾನಿಕಾರಕ ಅಂತ ಅಂದರೆ ಆ ಸ್ಟಿಂಗನ್ನ ಬ್ಯಾನ್ ಮಾಡಿಬಿಡಲಿ, ಏನಂತೀರಾ ಅಲ್ವಾ? ಸ್ಕೂಲ್ ಸುತ್ತಮುತ್ತ ಏನಕ್ಕೆ ಬ್ಯಾನ್ ಮಾಡಬೇಕು? ಪರ್ಮನೆಂಟಾಗಿ ಆ ಒಂದು ಸ್ಟಿಂಗ್ ಡ್ರಿಂಕನ್ನೇ ಬ್ಯಾನ್ ಮಾಡಬೇಕು. ನಾನಂತೂ ಇದುವರೆಗೂ ಲೈಫಲ್ಲಿ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿಲ್ಲ ನಾನು. ಚೆನ್ನಾಗಿರುತ್ತೆ ಹೆಂಗಿರುತ್ತೆ ಕಾಮೆಂಟ್ ಮಾಡಿ ಆಯಿತಾ? ಬಟ್ ಸ್ಟಿಲ್, ಸೊ ಈ ಗೌರ್ಮೆಂಟ್ನವರಿಗೆ ಗೊತ್ತು ಮಕ್ಕಳಿಗೆ ಅದು ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ಏನಕ್ಕೆ ಬರೀ ಸುತ್ತಮುತ್ತ 500 ಮೀಟ್ರು ಮಕ್ಕಳು ಅಲ್ಲಿಂದ ಹೊರಗಡೆ ತಗೊಳ್ಳಲ್ಲ ಅಂತನ? ಸ್ಕೂಲ್ ಸುತ್ತಮುತ್ತನೇ ಮಕ್ಕಳು ಆ ಸ್ಟಿಂಗನ್ನು ಕುಡಿತಾರೆ ಅಂತನ? ಏನಪ್ಪ ಇವ್ರ ಲಾಜಿಕ್ಕೇ ಅರ್ಥ ಆಗಲ್ಲ ನನಗೆ. ಟೆಲಿಗ್ರಾಮಲ್ಲಿ ಏನೋ ಈ ನೀಟ್ ಪೇಪರ್ ಲೀಕ್ ಆಗುತ್ತೆ ಅಂದ್ಬಿಟ್ಟು ಟೆಲಿಗ್ರಾಮ್ನೇ ಬ್ಯಾನ್ ಮಾಡೋವಂಥ ಗೌರ್ಮೆಂಟ್ ಅವ್ರ ಹತ್ರ ನಾವು ನಮ್ಮ ದೇಶ ಉದ್ಧಾರ ಆಗಲಿ ಅಂತ ಅವ್ರನ್ನೆಲ್ಲ ಗೆಲ್ಲಿಸ್ಬಿಟ್ಟು ಕಳಿಸಿದ್ದೀವಲ್ಲ, ನಮ್ಮ ತಲೆ ಮೇಲೆ ನಾವೇ ಹೊಡ್ಕೋಬೇಕು, ಇನ್ನೇನೂ ಇಲ್ಲ ಆಯಿತಾ? ಹಾಗೇ ಈ ನೀಟ್ ಪೇಪರ್ ಲೀಕ್ ಆಗ್ದಂಗೆ ನೋಡ್ಕೊಳ್ಳಲ್ಲ ಅವರು. ಟೆಲಿಗ್ರಾಮಲ್ಲಿ ಲೀಕ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಬ್ಯಾನ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೇಘಾಲಯದಲ್ಲಿ ಬ್ಲಿಂಕಿಟ್ಟಿಗೆ ಆ ಗೌರ್ನಮೆಂಟ್ನವರು ಲೈಸೆನ್ಸನ್ನು ಕೊಟ್ಟಿಲ್ಲ. ಸೂಪರ್ ವಿಷಯ. ಸೊ ಏನಪ್ಪ ಅಂದರೆ ಲೋಕಲ್ ಶಾಪ್ಗಳಿಗೆ ಬ್ಲಿಂಕಿಟ್ ಬಂತು ಅಂದರೆ ಹೊಡ್ತಾ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಬ್ಲಿಂಕಿಟ್ಟಿಗೆ ಪರ್ಮಿಷನ್ ಕೊಟ್ಟಿಲ್ಲ ಈ ಒಂದು ಮೇಘಾಲಯದಲ್ಲಿ. ಒಳ್ಳೆಯದು. ಸೊ ಏನಪ್ಪ ಅಂದರೆ ಈಗ ನೋಡಿ, ಬ್ಲಿಂಕಿಟ್ ಬಂತು ಅಂದರೆ ಒಂದು ಕಂಪನಿ ಎಲ್ಲ ಒಂದು ಲಾಭವನ್ನು ತಗೊಳುತ್ತೆ, ಅದರಿಂದ ಅಲ್ಲಿರುವಂಥ ಲೋಕಲ್ ಶಾಪ್ಗಳಿಗೆ ಸ್ವಲ್ಪ ಹೊಡೆತ ಬೀಳ್ಬೋದು ಈ ಕಾರಣದಿಂದ. ಸೊ ಒಳ್ಳೆಯದು, ಒಳ್ಳೆಯ ಯೋಚನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಎಂಥ ದೊಡ್ಡ ಸ್ಕ್ಯಾಮ್ ಅಂತ ಅಂದರೆ ಪ್ರತಿ ವರ್ಷ ಆಗುತ್ತೆ. ಸೊ ಅವ್ರದ್ದು ಏನು ಗೋಡ್ ಸೇಲ್ ಇತ್ತು, ಆ ಗೋಡ್ ಸೇಲಲ್ಲಿ ಆಪಲ್ದು iPhone 17 ತುಂಬ ಕಡಿಮೆಗೆ ಸಿಗ್ತಾಯಿತ್ತು. ಎಲ್ಲರೂ ಆರ್ಡ್ರ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಕ್ಯಾನ್ಸಲ್ ಮಾಡಾಕವ್ರೆ ಆರ್ಡ್ರನ್ನು. ನಾನು ಕೂಡ ಆರ್ಡ್ರ್ ಮಾಡಿದ್ದೆ, ನಮ್ಮ ಎಡಿಟರ್ ಒಬ್ರಿಗೆ ಬೇಕಿತ್ತು ಅಂತ. ನಂದೇನು ಆ ಥರ ಕ್ಯಾನ್ಸಲ್ ಆಗಿಲ್ಲ, ನಂದು ಆಲ್ರೆಡಿ ಶಿಪ್ ಆಗಿಬಿಟ್ಟಿದೆ ಆಯಿತಾ. ಕೆಲವು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ಏನು ರೀಸನ್ ದೇವ್ರಿಗೆ ಗೊತ್ತು. ಒಟ್ಟಿನಲ್ಲಿ ನಮಗಂತೂ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ, ಶಿಪ್ ಆಗಿದೆ, ನಾಳೆ ಮೋಸ್ಟ್ಲಿ ಡೆಲಿವರ್ ಆಗುತ್ತೆ. ಸೊ ಏನಪ್ಪ ನೋಡಿ, ನಿಮಗೂ ಈ ಥರ ನೀವು ಆರ್ಡ್ರ್ ಮಾಡಿದ್ದು ಕ್ಯಾನ್ಸಲ್ ಆಗಿದೆಯಾ ಏನು ಅಂತ ಪ್ರತಿ ವರ್ಷ ಕೇಳ್ತೀನಿ ನಾನು. ತುಂಬ ಜನ ಟ್ವಿಟರಲ್ಲಿ ಶೇರ್ ಮಾಡ್ತಾಯಿರ್ತಾರೆ ಆರ್ಡ್ರ್ ಮಾಡಿದ್ದೆ, ಬಟ್ ಆಮೇಲೆ ಆಫರ್ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಸ್ಕ್ಯಾಮ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಆಗುತ್ತೆ ಎಷ್ಟೋ ಸಲ. ಏನೂ ಮಾಡೋಕ್ಕಲ್ಲ. ನನಗೆ ಮೋಸ್ಟ್ಲಿ ಒಂದು 4-5 ವರ್ಷ ಮುಂಚೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೇಮ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಓಪ್ಪೋನವರು ಈ OnePlus ಫೋನ್ಲಿದ್ದಂಥ ಆಕ್ಷನ್ OS ಮತ್ತು ರಿಯಲ್ಮಿ ಫೋನ್ಲಿದ್ದಂಥ ರಿಯಲ್ಮಿ UI ಈ ಎರಡನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಲಿದ್ದಾರೆ. ಸೊ ನೆಕ್ಸ್ಟಿಂದ ನೀವು ಫೋನ್ ಓಪನ್ ಮಾಡಿದ್ರೆ ಅಂದರೆ ನಾಮಕಾವಸ್ಥೆ ಹೆಸರು ಚೇಂಜು, ಉಳಿದಿದ್ದೆಲ್ಲ ಕಲರ್ OS. ಅದು ಕಲರ್ OSಗೆ ಸುಮ್ಮನೆ ಒಂದು ಕಡೆ ಆಕ್ಷನ್ OS ರಿಯಲ್ಮಿ UI ಅಂತ ಅಂತಾರೆ, ಬಟ್ ಎಲ್ಲ ಅದು ಕಲರ್ OS. ನೆಕ್ಸ್ಟಿಂದ ಅಫಿಷಿಯಲ್ಲಾಗಿ ಈ OnePlus ಮತ್ತು ರಿಯಲ್ಮಿ ಫೋನ್ಗಳಲ್ಲಿ ಕಲರ್ OS ಇರುತ್ತೆ. ಕಲರ್ OSನೇ ಕೊಡ್ತಾರೆ ಡೈರೆಕ್ಟಾಗಿ. ಸೊ ಆಕ್ಷನ್ OS ಮತ್ತು ರಿಯಲ್ಮಿ UI ಅನ್ನೋದನ್ನು ರಿಮೂವ್ ಮಾಡಾಕ್ತಾರೆ. ಸೊ ಏನಪ್ಪ ಇನ್ನೊಂಥರ ಅದು ಏನು ಡಿಫ್ರೆನ್ಸೇ ಆಗಲ್ಲ ಗುರು. ನೀವು ಓಪ್ಪೋ ಫೋನ್ ತಗೋ, ರಿಯಲ್ಮಿ ಫೋನ್ ತಗೋ, OnePlus ಎಲ್ಲ ಒಂದೇ ಥರ ಇರ್ತವೆ, ಎಲ್ಲ ಒಂದೇ ಇರುತ್ತೆ, ಬ್ರ್ಯಾಂಡ್ಗಳು ಡಿಫ್ರೆಂಟ್ ಅಷ್ಟೇ, ಏನೂ ಮ್ಯಾಟ್ರ್ ಆಗೋಲ್ಲ. ಸರ್ವಿಸ್ ಸೆಂಟ್ರೂ ಒಂದೇ ಮಾಡಿಬಿಡಲಿ. ರಿಯಲ್ಮಿ ಒಂದು ಸಪ್ರೇಟ್ ಆಗಿದೆ ಅಷ್ಟೇ ಈಗ, OnePlus ಓಪ್ಪೋ ಎರಡೂ ಸರ್ವಿಸ್ ಸೆಂಟ್ರ್ ಒಂದೇ ಆಗಿದೆ ಈಗ. ಸೊ ರಿಯಲ್ಮಿನೂ ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಒಂದೇ ಬ್ರ್ಯಾಂಡು, ಯಾವುದಾರ ತಗೋಬೋದು ನೀವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಟಾಟಾದವರು ಅವ್ರದ್ದು ಸಿಯಾರಾ EVಯನ್ನು ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸು ಎಕ್ಸ್ ಶೋರೂಮು 18,79,000 ರೂಪಾಯಿ ಪ್ರೈಸು. ಓಕೆ, ಬ್ಯಾಟ್ರಿ ಆಪ್ಷನ್ಸ್ ಎರಡಿದೆ, 63 kWh, ಇನ್ನೊಂದು 75 kWh. ಸೊ ಅಪ್ ಟು 665 ಕಿಲೋಮೀಟ್ರು ರೇಂಜನ್ನು ಕೊಡುತ್ತೆ, ಕ್ಲೈಮ್ ಮಾಡಿರುವಂಥ ರೇಂಜು, MIDC ರೇಂಜ್ ಅಂತ ಇದು. ಸೊ ಅಷ್ಟು ಬರಲ್ಲ ಯೂಶ್ವಲಿ. ಅವ್ರು ಏನು ಕೊಡ್ತಾರೆ ಈಗ 665 ಕಿಲೋಮೀಟ್ರ್ ಅಂತ ಕೊಟ್ಟರೆ ನಂಗೆ ಅನ್ನಿಸ್ತಂಗೆ 400 ಬಂದರೆ ದೊಡ್ಡ ವಿಷಯ.
400 ಬರ್ಬೋದೇನೋ ನನ್ನ ಪ್ರಕಾರ. ಅದು ಕಷ್ಟನೇ ಅಂತೀನಿ ನಾನು, ತುಂಬ ಕಡಿಮೆ ಬರ್ತವೆ. ಅವ್ರು ಹೇಳ್ಬೇಕಾದ್ರೆ ಅಷ್ಟು ರೇಂಜ್ ಅಂತ ಅನ್ಬೋದು, ಬಟ್ ನಮ್ಮ ಆ್ಯಕ್ಚುಯಲ್ ರೋಡ್ ಕಂಡೀಷನ್ ನೋಡ್ಕೊಂಬಿಟ್ರೆ ಅಷ್ಟು ಬರೋಲ್ಲ. ಓಕೆ, ಕಾರು ಸೇಮ್ ಮಾಮೂಲಿ IC ಎಂಜಿನ್ ಥರನೇ ಇದೆ, IC ಎಂಜಿನ್ ಕಾರ್ ಥರನೇ ಲುಕ್ ಇದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ CR ಅದು. ಓಕೆ, ನೋಡಿ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೋಡಾಕ್ಸ್ ಅವರು C100 ಅಂತ ಒಂದು ಸ್ಕ್ರೀನ್ಲೆಸ್ ಕ್ಯಾಮ್ರಾವನ್ನು ಲಾಂಚ್ ಮಾಡಿದ್ದಾರೆ. ತುಂಬ ಯುನೀಕ್ ಆಗಿದೆ, ಪ್ರೈಸ್ ತುಂಬ ಕಡಿಮೆ ಇದೆ ಆಯಿತಾ, ಬರೀ $3,000, ಅಂದರೆ $29 ಲಾಂಚ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು $3,000 ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಒಂಥರ ಸ್ಕ್ರೀನ್ಲೆಸ್ ಕ್ಯಾಮ್ರಾ. ನಮಗೆ ಟ್ರಾನ್ಸ್ಪರೆಂಟ್ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ, ನಮಗೆ ಟ್ರಾನ್ಸ್ಪರೆಂಟ್ ಆಗಿದೆ, ಅಲ್ಲಿ ನಮಗೆ ಕಾಣುತ್ತೆ. ಅದನ್ನು ಆ ಒಂದು ಟ್ರಾನ್ಸ್ಪರೆಂಟ್ ಇರೋದನ್ನ ನೋಡ್ಕೊಂಡು ನಾವು ಫೋಟೋ ಕ್ಲಿಕ್ ಮಾಡ್ಬೋದು. ಒಂಥರ ಕ್ಯಾಮ್ರಾ ಡಿಫ್ರೆಂಟ್ ಆಗಿದೆ, ಬರೀ $3,000 ಬರಲಿ ನೋಡೋಣ, ನಮ್ಮ ದೇಶಕ್ಕೆ ತಗೋತೀನಿ. ಬರೀ $3,000 ಆರಾಮಾಗಿ ತಗೋಬೋದು. ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ ಡಿಸೈನ್ ಕೂಡ. ಕ್ವಾಲಿಟಿ ಹೆಂಗಿರುತ್ತೆ ದೇವ್ರನ್ನ ಗೊತ್ತಿಲ್ಲ. ಅವರು ತೋರಿಸ್ತಿರೋ ಸ್ಯಾಂಪಲ್ ಎಲ್ಲ ನೋಡಿಬಿಟ್ರೆ ಅಯ್ಯೋ DSLRನೂ ಮೀರಿಸೋ ಥರ ಇದೆ, ಬಟ್ ಅವೆಲ್ಲ ಫೇಕು. ಆ್ಯಕ್ಚುಯಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅದು ಬಂದಮೇಲೆ ನೋಡಬೇಕು. ನೋಡೋಕ್ಕಂತೂ ಅಂದರೆ ಡಿಫ್ರೆಂಟ್ ಆಗಿದೆ, ಒಂಥರ ಯುನೀಕ್ ಆಗಿದೆ ಗ್ಯಾಜೆಟ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವ್ರು ನೆಕ್ಸ್ಟ್ ಲಾಂಚ್ ಮಾಡುವಂಥ iPhone 18 Pro Maxಲ್ಲಿ ಬ್ಯಾಟ್ರಿ ಸ್ವಲ್ಪ ದೊಡ್ಡದಿದೆ, ಅಂದರೆ ಮುಂಚೆನೂ ಹೇಳಿದ್ದೆ ಇದ್ರ ಬಗ್ಗೆ, ಬಟ್ ಇನ್ನೂ ದೊಡ್ಡದಾಗಿರುತ್ತಂತೆ. ಸೊ eSIM ವೇರಿಯಂಟ್ ಏನಿರುತ್ತೆ, ಅಂದರೆ ಅಮೆರಿಕಾದಲ್ಲೆಲ್ಲ ಫುಲ್ ಕಂಪ್ಲೀಟ್ಲಿ eSIM ವೇರಿಯಂಟೇ ಬರೋದು. ನಮ್ಮ ದೇಶದಲ್ಲಿ ಸಿಂಗಲ್ ಸಿಮ್ಮು ಫಿಸಿಕಲ್ಲು, ಇನ್ನೊಂದು eSIM ಆಪ್ಷನ್ ಬರುತ್ತೆ. ಈ ಕಂಪ್ಲೀಟ್ eSIM ಇರುವಂಥ ಫೋನಿಗೆ 5425 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಸ್ವಲ್ಪ ದೊಡ್ಡ ಬ್ಯಾಟ್ರಿ, ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಹತ್ತತ್ರ 400 ಅಪ್ರಾಕ್ಸಿಮೇಟ್ಲಿ 400 mAh ಕೆಪಾಸಿಟಿ ಜಾಸ್ತಿ ಇದೆ. ಫಿಸಿಕಲ್ ಸಿಮ್ ಇರೋದಕ್ಕೆ 5235 mAh ಅಂತೆ. ಸೊ ಫಿಸಿಕಲ್ ಸಿಮ್ ಇರೋದಕ್ಕೆ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಮೆರಿಕಾದಲ್ಲೆಲ್ಲ ಫುಲ್ eSIM ಲಾಂಚ್ ಆಗುತ್ತೆ, ನಮ್ಮ ದೇಶದಲ್ಲಿ ಫಿಸಿಕಲ್ ಸಿಮ್ ಇರುವಂಥದ್ದು ಬರಬಹುದು ನಂಗೆ ಅನ್ನಿಸ್ತಂಗೆ. ಸೊ ನಮ್ಮ ದೇಶದಲ್ಲಿ ಹೊತ್ತಾಗಿ eSIM ಮಾಡಿಬಿಡ್ಬೇಕು. ಇತ್ತೀಚೆಗೆ ಎಲ್ಲರೂ ಆಲ್ಮೋಸ್ಟ್ ಐಫೋನ್ ಯೂಸ್ ಎಲ್ಲ eSIMನೇ ಯೂಸ್ ಮಾಡ್ತಾರೆ. ಸ್ವಿಚ್ಚಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಸಡನ್ನಾಗಿ ಒಂದು ಬೇರೆ ಫೋನಿಗೆ ಸ್ವಿಚ್ ಮಾಡೋದು ಸ್ವಲ್ಪ ಹಿಂಸೆ ಅಷ್ಟೇ. ಸೊ ಎಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.